ಬಾಕ್ಸ್ ಬ್ರೀದಿಂಗ್ ಟೆಕ್ನಿಕ್. ರಾತ್ರಿ ಮಲ್ಗಕ್ಕಿಂತ ಒಂದು 10 ನಿಮಿಷ ಮುಂಚೆ ಈ ಟೆಕ್ನಿಕ್ನ ಮಾಡಿ ಮಲಗಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇಟ್ ಈಸ್ ವೆರಿ ಈಸಿ. ಸೊ ಯಾವ ತರ ಮಾಡೋದು ಅಂದ್ರೆ 4-4-4-4 ಕೌಂಟಿಂಗ್ ಇರುತ್ತೆ. ಸೊ ಬಾಕ್ಸ್ ಬ್ರೀತಿಂಗ್ ಅಂತ ಅಂದ್ರೆ 4 ಕೌಂಟ್ಸ್ ಉಸಿರನ್ನ ತಗೊಳ್ಳೋದು, 4 ಕೌಂಟ್ಸು ಉಸಿರನ್ನ ಹಿಡ್ಕೊಳ್ಳೋದು, 4 ಕೌಂಟ್ಸು ಉಸಿರನ್ನ ಬಿಡೋದು, 4 ಕೌಂಟ್ಸು ಮತ್ತೆ ಉಸಿರನ್ನ ಇಟ್ಕೊಳ್ಳೋದು. ಸೊ ಪ್ರಾಕ್ಟೀಸ್ ಮಾಡೋಣ. ಒಂದ್ಸತಿ ನಾನು ತೋರಿಸ್ತೀನಿ, ಆ ರೀತಿ ನೀವು ನನ್ನ ಜೊತೆ ಮತ್ತೆ ಪ್ರಾಕ್ಟೀಸ್ ಮಾಡಿ. ಸೊ ಬೇಸಿಕಲಿ ಏನಂತ ಅಂದ್ರೆ ವಜ್ರಾಸನ ಆದ್ರೂ ಸರಿ, ಪದ್ಮಾಸನ ಆದ್ರೂ ಸರಿ, ಇಲ್ಲ ನಾರ್ಮಲ್ ಸುಖಾಸನ ಆದ್ರೂ ಸರಿ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಕೂರ್ಲಿಕ್ಕೆ, ಇಲ್ಲ ಚೇರ್ ಮೇಲೆ ಕುತ್ಕೊಳ್ತೀರಾ ಅಂದ್ರೂ ದಟ್ ಈಸ್ ಆಲ್ಸೋ ಓಕೆ. ಆಯ್ತಾ? ಕುತ್ಕೊಂಡು ಏನ್ ಮಾಡ್ತೀರಾ ಅಂತ ಅಂದ್ರೆ, ಆದ್ರೆ ಚಿನ್ಮೂತ್ರ ಇಟ್ಕೊಳ್ಳಿ, ತುಂಬಾ ಒಳ್ಳೇದು. ಆಯ್ತಾ? ಚಿನ್ಮೂತ್ರ ಇಟ್ಕೊಂಡು ಕುತ್ಕೊಳ್ತೀರಾ. ಸೊ 4 ಕೌಂಟ್ ಏನ್ ಮಾಡ್ಬೇಕು, ಉಸಿರನ್ನ ತಗೋಬೇಕು. ನನ್ ಅಬ್ಸರ್ವ್ ಮಾಡಿ ನಾನು ಮಾಡೋದನ್ನ. ನೆಕ್ಸ್ಟ್ ಉಸಿರನ್ನ ಹಿಡಿಬೇಕು 4 ಕೌಂಟ್, ಮತ್ತೆ 4 ಕೌಂಟ್ ಉಸಿರನ್ನ ಬಿಡ್ಬೇಕು, ಮತ್ತೆ 4 ಕೌಂಟ್ ಉಸಿರನ್ನ ಹಿಡಿಬೇಕು. ಇವಾಗ ಒಂದು ಸೈಕಲ್ ಮಾಡ್ತೀನಿ ನೋಡಿ ನಿಮ್ಗೆ. ಬಾಕ್ಸ್ ಬ್ರೀದಿಂಗ್. ಇವಾಗ ನನ್ನ ಜೊತೆ ನೀವು ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನೀವು ಅದೇ ಸೈಕಲ್ ನ ಒಂದು 10 ಟೈಮ್ಸ್ ಮಾಡ್ಬೋದು. ಓಕೆನಾ? ಸೊ ಸ್ಟಾರ್ಟ್ ಮಾಡಿ. ಇನ್ಹೇಲ್, ಹೋಲ್ಡ್, ಎಕ್ಸ್ಹೇಲ್. ಕುಂಭಕ, ರೇಚಕ, ಕುಂಭಕ. ಉಸಿರನ್ನ ತಗೊಳ್ಳೋದು 4 ಕೌಂಟ್, ಉಸಿರು ಗಟ್ಟಿ ಹಿಡಿಯೋದು, ಉಸಿರನ್ನ ನಿಧಾನಕ್ಕೆ ಬಿಡೋದು, ಮತ್ತೆ ಉಸಿರು ಗಟ್ಟಿ ಹಿಡಿಯೋದು. ಹೀಗೆ ಈ ರೀತಿ ಮಾಡೋದ್ರಿಂದ ರೆಸ್ಪಿರೇಟರಿ ಟ್ರ್ಯಾಕ್ಗೂ ಹೆಲ್ಪ್ ಆಗುತ್ತೆ, ಒಳ್ಳೆ ನಿದ್ದೆನೂ ಕೊಡುತ್ತೆ. ಟ್ರೈ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ನನ್ನ ಪರ್ಸನಲಿ ಮೆಸೇಜ್ ಡ್ರಾಪ್ ಮಾಡಿ.